ಸ್ನೇಹಿತರೆ, ಇಲ್ಲಿ ನಿನ್ನೆ ನಾನು ತಿಳಿಸಿಕೊಟ್ಟಿರುವ ಹಾಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು, ಎಷ್ಟು ಪರ್ಸೆಂಟ್ ಇರ್ಬೋದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. UIDಗಾಗಿ ಅರ್ಜಿ ಸಲ್ಲಿಸಿ ಅಂತ. ಈಗ ಅರ್ಜಿ ಸಲ್ಲಿಸುವಂಥ ವಿಧಾನ ಕೂಡ ತಿಳಿಸ್ಕೊಡ್ತೀನಿ. ನಿನ್ನೆ ಭಾಗ 1 ಇದೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಯಾವ ರೀತಿ ಯಾವ ಥರ ಅರ್ಜಿ ಸಲ್ಲಿಸ್ಬೋದು, ಇಲ್ಲಿ 4 ವಿಧಾನಗಳಿದೆ ನೋಡ್ಬೋದು ನೀವು. 4 ವಿಧಾನಗಳಲ್ಲಿ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. 5 ವಿಧಾನಗಳಿದೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಇದು 5 ವಿಧಾನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ಭಾಗ 2 ಆಗಿರುತ್ತೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಕೂಡ ತಿಳಿಸ್ಕೊಡ್ತೀನಿ ನೋಡಿ. UDIDಗಾಗಿ ಅರ್ಜಿ ಸಲ್ಲಿಸಿ. ನೋಡಿ, ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ತಿಳಿಸ್ಕೊಡ್ತೀನಿ. ನಾನು UDID ಪೋರ್ಟಲ್ ಅಥವಾ ಯಾವುದೇ ಇತರ ಪ್ಲಾಟ್ಫಾರ್ಮ್ ವಿಧಾನಗಳ ಮೂಲಕ ನೀಡಲಾದ ಯಾವುದೇ ಅಂಗವೈಕಲ್ಯ ಪ್ರಮಾಣಪತ್ರ UDID ಕಾರ್ಡನ್ನು ಎಂದಿಗೂ ಪಡೆದಿರುವುದಿಲ್ಲ. ಅಂದರೆ ನೀವು ಇಲ್ಲಿವರೆಗೂ ಯಾವುದೇ ಒಂದು ID ಕಾರ್ಡ್ ಪಡೆದಿಲ್ಲ ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ UDID ಪೋರ್ಟಲ್ ಮೂಲಕ ನೀಡಲಾದ ಅಂಗವೈಕಲ್ಯ ಪ್ರಮಾಣಪತ್ರ UDID ಕಾರ್ಡನ್ನು ನಾನು ಹೊಂದಿಲ್ಲ, ಆದರೆ ಇತರ ಪ್ಲಾಟ್ಫಾರ್ಮ್ ವಿಧಾನಗಳ ಮೂಲಕ ನೀಡಲಾದ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ನಾನು ಹೊಂದಿದ್ದೇನೆ. ಉದಾಹರಣೆಗೆ ದೈಹಿಕವಾಗಿ ಮತ್ತು ಕೈಯಿಂದ ನೀಡಲಾದ ಅಂಗವೈಕಲ್ಯ ಪ್ರಮಾಣಪತ್ರ. ಅಂದರೆ ಈ ರೀತಿ ಏನಾದರೂ ಅಂಗವೈಕಲ್ಯ ಪ್ರಮಾಣ ಪತ್ರಗಳು ನೀವು ಹೊಂದಿದರೆ ಈ 2ನೇ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಅಂಗವೈಕಲ್ಯ ಪ್ರಮಾಣಪತ್ರ UDID ಕಾರ್ಡನ್ನು ಅರ್ಜಿ ಸಲ್ಲಿಸಿದ್ದೇನೆ, ಆದರೆ ನನ್ನ UDID ಅರ್ಜಿಯನ್ನು ರಿಜೆಕ್ಟ್ ಆಗಿದೆ, ಅಂದರೆ ತಿರಸ್ಕರಿಸಲಾಗಿದೆ. ಈ ರೀತಿ ನೀವು ಅರ್ಜಿ ಸಲ್ಲಿಸಿದರೂ ಕೂಡ ಒಂದು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. 3ನೇದಾಗಿ ಇಲ್ಲಿ ನಾನು ಅಂಗವೈಕಲ್ಯ ಪ್ರಮಾಣಪತ್ರ UDID ಕಾರ್ಡನ್ನು ಪಡೆದುಕೊಂಡಿದ್ದೇನೆ, ಆದರೆ ಹೊಸ UDID ಕಾರ್ಡ್ ಅಗತ್ಯವಿದೆ ಏಕೆಂದರೆ ಅಂತ ಇದೆ ಇಲ್ಲಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಇತ್ತು ಕೂಡ ಹೊಸದಾಗಿ ಏನಾದರೂ ಪಡ್ಕೊಳ್ಬೇಕು ಮತ್ತೊಂದು ಅಂತ ಅಂದ್ಕೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದು. ನಾನು ಅಂಗವೈಕಲ್ಯತೆ ಪ್ರಮಾಣಪತ್ರ UDID ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದೇನೆ, ಆದರೆ ನನ್ನ UDID ಅರ್ಜಿ ಇನ್ನೂ ಬಾಕಿ ಇದೆ ಅನ್ನೋರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ದಯವಿಟ್ಟು ಅಪ್ಲಿಕೇಶನ್ ಸಂಖ್ಯೆ, ನೋಂದಣಿ ಸಂಖ್ಯೆ, ಹುಟ್ಟಿದ ಡೇಟ್ ಆಫ್ ಬರ್ತ್ನ ಹಾಕಿ ನೀವು ಸಲ್ಲಿಸಿದರೆ ನಿಮ್ಮ ಒಂದು ಮಾಹಿತಿ ಇಲ್ಲಿ ಅದು ಏನಾಗಿದೆ ಅನ್ನೋದು ತೋರಿಸುತ್ತೆ. ನಮ್ಮ ಹತ್ರ ಏನೂ ಇಲ್ಲ, ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅನ್ನೋರು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೆಯದು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ನೋಡಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಮೇಲ್ಗಡೆದು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಹಾಕುವಂಥದ್ದು ಯಾವ ರೀತಿ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಮೊದಲಿಗೆ ಅರ್ಜಿದಾರರ ಪೂರ್ಣ ಹೆಸರನ್ನ ನೋಂದಣಿ ಮಾಡಬೇಕಾಗುತ್ತೆ. ಇಲ್ಲಿ ಈ ಕಾಲಮ್ನಲ್ಲಿ ಅರ್ಜಿದಾರರ ಹೆಸರು ಹಾಕಿ, ಅರ್ಜಿದಾರರ ಮೊಬೈಲ್ ಸಂಖ್ಯೆ ಹಾಕಿ, ಅರ್ಜಿದಾರರ ಇಮೇಲ್ ID ಅವಶ್ಯಕತೆ ಇಲ್ಲ, ಹಾಕಿದರೆ ಹಾಕ್ಬೋದಿದ್ದರೆ ಇರಲಿಲ್ಲ ಅಂದರೆ ಕೊಡ್ಬೋದು. ಇಲ್ಲಿ ಏನು ರೆಡ್ ಮಾರ್ಕ್ ಏನು ಕೊಟ್ಟಿದ್ದಾರೆ, ಕೆಂಪು ಸ್ಟಾರ್ ಇರುವಂಥ ಪ್ರತಿಯೊಂದು ಮಾಹಿತಿ ನೀವು ತುಂಬಲೇಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕಂಡೀಷನ್ ಹಾಕಲೇಬೇಕು. ಲಿಂಗ ಕೂಡ ನೀವು ಆಯ್ಕೆ ಮಾಡ್ಕೋ, ಪುರುಷರ ಅಥವಾ ಹೆಣ್ಣ, ಟ್ರಾನ್ಸ್ಜೆಂಡರ್ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಅದನ್ನು ಹಾಕ್ಕೊಳ್ಬೇಕು. ಅರ್ಜಿದಾರರ ಹೆಸರು ತಂದೆ ಅಥವಾ ಪೋಷಕರ PWD ಜೊತೆ ಸಂಬಂಧ, ಯಾರು ಅರ್ಜಿ ಹಾಕ್ತಿರುವಂಥ ಸಂಬಂಧ ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ, ತಂದೆ ತಾಯಿ ಗಾರ್ಡಿಯನ್ ಅಂತ ಕೇಳ್ತಾ ಇದೆ, ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಪಾಸ್ಪೋರ್ಟ್ ಸೈಜ್ನ ಫೋಟೋ ಮಾಡಬೇಕು ಮತ್ತು ಸಹಿ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಅಂಗವಿಕಲರ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತು ಇಲ್ಲಿ ಕೆಳಗಡೆ ಅವರ ಸಹಿ ಸಿಗ್ನೇಚರ್ ಮಾಡಿರುವಂಥ ಒಂದು ಫೋಟೋ ಕೂಡ ತೆಗೆದು ಅಪ್ಲೋಡ್ ಮಾಡಬೇಕು. ಮತ್ತು ಇಲ್ಲಿ ಗುರುತಿನ ಚೀಟಿಗಾಗಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾಯಿದೆ, ಹೌದು ಅಥವಾ ಇಲ್ಲ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳೋದು. ಗುರುತಿನ ಪುರಾವೆಗಾಗಿ ಇಲ್ಲಿ ಒಂದು ಮಾಹಿತಿನ ನೀವು ಕೊಡಬೇಕಾಗುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಮಾಡಿದ್ರೂ ಕೂಡ ನಡೆಯುತ್ತೆ. ಮತ್ತು ಇಲ್ಲಿ ನೋಡಿ ವಿಳಾಸದ ಸ್ವರೂಪ ಡಾಕ್ಯುಮೆಂಟ್ ಕೂಡ ನಿಮಗೆ ಯಾವ ಡಾಕ್ಯುಮೆಂಟ್ ಬೇಕಂತ ಆಧಾರ್ ಕಾರ್ಡ್ ನೋಡಿಕೊಂಡ್ರೆ ನಡೆಯುತ್ತೆ. ಅದು ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ವಿಳಾಸ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಮಂಡಲ ಸೆಲೆಕ್ಟ್ ಮತ್ತು ಗ್ರಾಮ ಸೆಲೆಕ್ಟ್ ಮಾಡಿಕೊಂಡು ಪಿನ್ ಬೇಕು, ಸಿಮ್ ಕೋಡನ್ನು ಹಾಕಿ ಇಲ್ಲಿ ಅಂಗವೈಕಲ್ಯ ಪ್ರಕಾರ ನೀವು ಯಾವ ಒಂದು
ಇರ್ತೀರ ಇಲ್ಲಿ ನೋಡಿ ಎಲ್ಲನೂ ಕೊಟ್ಟಿದ್ದಾರೆ. ಇದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕುರುಡುತನ ಏನೇನು ಅಂತ ನೀವೆಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ಮಾಹಿತಿಗಳು ಬರುತ್ತೆ. ಹುಟ್ಟಿನಿಂದ ಅಂಗವೈಕಲ್ಯತೆ ಅಂತ ಬರುತ್ತದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂಗವೈಕಲ್ಯದಿಂದ ಆಯ್ಕೆ ಮಾಡಿ ಅಂತ ಬರುತ್ತಿದೆ ನೋಡಿ ಇಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಹುಟ್ಟಿನಿಂದ ಇದೆಯಾ ಅಥವಾ ಇಲ್ಲ ಅನ್ನೋದು ಇಲ್ಲಿ ಹೌದು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ UD ಕಾರ್ಡ್ ಅಂಗವೈಕಲ್ಯ ಪ್ರಮಾಣಪತ್ರ ಮೌಲ್ಯಮಾಪನದ ವಿತರಣೆಗಾಗಿ ಆಸ್ಪತ್ರೆ, ಚಿಕಿತ್ಸಾ ಆಸ್ಪತ್ರೆ ಬೇರೆ ರಾಜ್ಯ ಜಿಲ್ಲೆ ಎಲ್ಲಿದೆಯಾ ಅಂತ ಕೇಳಿಸ್ತಾ ಇದೆ. ಆಸ್ಪತ್ರೆ ಹೆಸರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಆಸ್ಪತ್ರೆ ಹೆಸರನ್ನ ಡೀಟೇಲ್ಸ್ ಆಗಿ ತೋರಿಸುತ್ತೆ ಆಟೋಮೆಟಿಕ್ಕಾಗಿ. ಎಲ್ಲ ಮಾಡಿ ಇಲ್ಲಿ ನೋಡಿ 1+2 ಎಷ್ಟಾಗುತ್ತೆ ಅಂತ ಇದು ಬೇರೆ ಬೇರೆ ಅರ್ಜಿ ಸಲ್ಲಿಸುವವರು ಬೇರೆ ಬೇರೆ ಮಾಹಿತಿ ಬರುತ್ತೆ. ಈಗ ನನಗಾಗಿ 1+2 ಅಂತ ಬಂದಿದೆ. ಒಂದರಲ್ಲಿ 2 ಸೇರಿಸಿದರೆ 3 ಆಗುತ್ತೆ. ಈ ರೀತಿಯಾಗಿ ಒಂದು ಉತ್ತರನ ಇಲ್ಲಿ ನೀಡಬೇಕಾಗುತ್ತೆ. ಅದನ್ನು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಒಂದು ಏನು ವಿಕಲಚೇತನರ ಗುರುತಿನ ಚೀಟಿಗಾಗಿ ಸಲ್ಲಿಸಿದಂಥ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ನಿಮಗೆ, ಅಂದರೆ ಪ್ರಿಂಟ್ ಒಂದು ನಂಬರ್ ಬರುತ್ತೆ. ಒಂದು ಅರ್ಜಿ ಹಾಕಿದಂಥ ಅರ್ಜಿ ಸಂಖ್ಯೆ ಡೌನ್ಲೋಡ್ ಆಗುತ್ತೆ. ನೀವು ಕೂಡ ಈ ಒಂದು ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದರ ಸ್ಟೇಟಸ್ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟೇಟಸ್ ತಿಳ್ಕೊಳ್ಳೋದು ಹೇಗೆ ಮತ್ತು ಯಾವ ರೀತಿ ಕಾರ್ಡ್ ಸಿಗುತ್ತಂತ ನಾನು ವಿಡಿಯೋ ಆಲ್ರೆಡಿ ತೋರಿಸಿದ್ದೀನಿ. ಅದನ್ನು ಕೂಡ ಆ್ಯಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿಲ್ಲ ಅಂದರೆ ತಿಳ್ಕೊಳ್ಳಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ. ಈ ಒಂದು ವಿಕಲಚೇತನರ ಗುರುತಿನ ಚೀಟಿ ಸಿಗಬೇಕು ನಿಮ್ಮ ಕೈಗೆ ಅಂತಂದರೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಒಂದು ಯಾರ್ಯಾರ ಹತ್ರ ಹೋಗಿ ನಿಮ್ಮ ಕಾರ್ಡ್ ಜನ್ರೇಟ್ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಅದನ್ನು ಕೂಡ ಸ್ಕ್ರೀನ್ ಎಂಡಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡಲ್ಲಿ ಇರುತ್ತೆ ನೋಡಿ. ಮತ್ತು ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕೂಡ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಏನು ವಿಕಲಚೇತನರು 40% ವಿಕಲಚೇತನತೆ ಹೊಂದಿದ್ದರೆ ಅವರು ಈ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಕೂಡ ಹೇಳಿದ್ದೀನಿ. 40% ಏನಾದರೂ ವಿಕಲಚೇತನತೆ ಹೊಂದಿದ್ದರೂ ಅವರು ಅರ್ಜಿನ ಸಲ್ಲಿಸಿ ಈ ಕಾರ್ಡನ್ನ ಪಡ್ಕೊಳ್ಬೋದು. ನಿಮ್ಮ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಒಂದು ಪರಿಶೀಲನೆ ಮಾಡ್ತಾರೆ ಡಾಕ್ಟ್ರು. ಆ ರೀತಿಯಾಗಿ ಮಾಡಿಕೊಂಡು ನೀವು ಕೂಡ ಇದರ ಒಂದು ಉಪಯೋಗ ಪಡ್ಕೊಳ್ಬೋದು. ಸರ್ಕಾರದಿಂದ ನಿಮಗೆ ಲಾಭ ಆಗುತ್ತೆ ವಿಕಲಚೇತನರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ವಿಡಿಯೋ ಮಾಡಿದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಅರ್ಜಿನ ಸಲ್ಲಿಸಿ ಮುಂದಿನ ಒಂದು ಪ್ರೊಸೀಜರ್ಗೆ ನೀವು ಕಳಿಸ್ಬೋದು ಮನೆಯಲ್ಲೇ ಕೂತ್ಕೊಂಡಂತ ವಿಡಿಯೋ ಮಾಡಿದ್ದೀನಿ. ಇದು ಯಾರಿಗೆಲ್ಲ ಅನುಕೂಲ ಆಗಿದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ತಪ್ಪು ಆಗಿದ್ದಲ್ಲಿ ಕ್ಷಮೆ ಇರಲಿ. ನನಗೆ ತಿಳಿದಿರುವಂಥ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಮತ್ತು ನಿಮ್ಮ ಆಜು ಬಾಜು ಇರುವಂಥ ಜನರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.